ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶನಿವಾರ. ಏನಪ್ಪ ಅಂದರೆ ಏನು ಮಾತಾಡೋದು ಒಂದೊಂದು ಸರಿ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ಏನು ಮಾತಾಡೋದು ಅನಿಸ್ತಾ ಇರುತ್ತೆ. ಹಾಗೆ ನೋಡ್ತಾ ಇರ್ಬೋದು, ನಾನು ಅದು ಕ್ರೀಮು ಖಾಲಿಯಾಗಿ ಬೀಚಾಕು ಆಯ್ತದು. ಮತ್ತು ಕ್ರೀಮೆಲ್ಲ ಏನು ಹಚ್ತಾ ಇಲ್ಲ. ಕ್ರೀಮ್ ಹಚ್ಚಿದಾಗ ಏನದು ಬೇರೆ ಥರ ಫೇಸ್ ಕಾಣಿಸ್ತಾ ಇತ್ತಾ. ಈಗ ಕ್ರೀಮ್ ಹಚ್ತಾ ಇಲ್ಲ, ಅದು ಬರೀ ಮಾಮೂಲಿ ನಿವಿಯಾದು ಮಾಯ್ಶ್ಚರ್ ಇರುವಂಥ ಕ್ರೀಮ್ ಅಷ್ಟೇ ಹಚ್ಚುವಂಥದ್ದು. ಏನಾದರೂ ಅದಕ್ಕೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಅನ್ನಿಸ್ತಾ ಇದೆಯಾ? ನನಗೇನು ಹಂಗೆ ಅನ್ನಿಸ್ತಾ ಇಲ್ಲ. ಆ ಕ್ರೀಮ್ ಹಚ್ಚಿದಾಗಲೂ ಇದೇ ಥರನೇ ಇತ್ತು ಸ್ಕಿನ್ನು. ನಿವಿಯಾದು ಮತ್ತು ಎರಡು ಮಿಕ್ಸ್ ಮಾಡಿ ಹಚ್ಚುತ್ತಾ ಇದೆ ಅಲ್ವಾ, ಅದರಿಂದ. ಬರೀ ಈ ಕ್ರೀಮ್ ಹಚ್ಚಿದ್ರೂ ಏನೋ ಡಿಫ್ರೆನ್ಸ್ ಅಂತೂ ನನಗೇನು ಡಿಫ್ರೆನ್ಸ್ ಇದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಅದು ಹಚ್ಚಿದ್ರು ಇದೇ ಥರನೇ ಸ್ಕಿನ್ ಕಾಣಿಸ್ತಾ ಇತ್ತು. ಬರೀ ಇದೊಂದೇ ಹಚ್ಚಿದ್ರು ಇದೇ ಥರನೇ ಸ್ಕಿನ್ ಕಾಣಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಓಕೆ, ಅದು ಹಚ್ಚಿದ್ರೆ ಸ್ವಲ್ಪ ಸ್ವಲ್ಪ ಶೈನಿಂಗ್ ಥರ ಬರುತ್ತೆ, ಸ್ವಲ್ಪ ಅಷ್ಟೇ. ಹಾಗೆ ಸಾಂಬಾರು ನಿನ್ನೆದು ಅಂದರೆ ನಿನ್ನೆ ರಾತ್ರಿ ಸಾಂಬಾರು ಮಾಡಿರುವಂಥದ್ದು, ಅದನ್ನೆಲ್ಲ ಬಿಸಿಗೆ ಇಟ್ಟಿದ್ದೀನಿ. ಏಕೆಂದರೆ ಒಂದೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಬೇಗನೆ ಇಡ್ತಾ ಇದ್ದೆ, ಮರ್ತೋಗ್ಬಿಟ್ಟಿದೆ. ಬೇರೆ ಕೆಲಸಗಳೆಲ್ಲ ಮಾಡ್ತಾ ಇದ್ನಲ್ಲ, ಅದಕ್ಕೆ ಮರ್ತೋಗ್ಬಿಟ್ಟು ಇವಾಗ ಬಿಸಿಗೆ ಇಟ್ಟಿರುವಂಥದ್ದು ಅಂದರೆ ತೊಗರಿಕಾಯಿ ಸಾಂಬಾರು ಇತ್ತು ನೋಡಿ, ಅದು ಬಿಸಿಗೆ ಇಟ್ಟಿದ್ದೀನಿ. ಅದು ಬಿಸಿ ಹಾಕ್ಬಿಟ್ರೆ ತೆಗ್ಬಿಡ್ತೀನಿ. ಒಂದೊಂದ್ಸರಿ ಏನಾಗುತ್ತೆ ಅಂದರೆ ಇವಾಗ ಚಳಿ ಇರೋದ್ರಿಂದ ಬೇಗೇನು ಸಾಂಬಾರು ಹಾಳಾಗಲ್ಲ. ಆದರೂ ಒಂದೊಂದ್ಸರಿ ಉಪ್ಪೇನಾದರೂ ಸಾಂಬಾರಲ್ಲಿ ಕಡಿಮೆ ಇದ್ದರೆ ಬೇಗ ಹಾಳಾಗುವಂಥದ್ದು. ಅಂದರೆ ಹುಳಿ ಅಂಶ ಹುಳಿ ಬಂದ್ಬಿಡುತ್ತೆ ಅಂತ ಹೇಳ್ತೀವಿ, ಒಂಥರ ಆಗುತ್ತೆ, ಸಾಂಬಾರು ಹಾಳಾಗ್ಬಿಡುತ್ತೆ. ಅದರಿಂದ ನಾನು ತಿಂಡಿ ಮಾಡುವಾಗ ಬಿಸಿ ಮಾಡಿರ್ತಾ ಇದ್ದೆ. ಇವತ್ತು ಮರ್ತೋಗ್ಬಿಟ್ಟು ಇವಾಗ ಇಟ್ಟಿದ್ದೀನಿ. ಬಿಸಿ ಆಯಿತು ಇನ್ನೊಂದು ಸ್ವಲ್ಪ ಹೊತ್ತು, ಅದು ಬಾಡಿಗೆ ಅದು ಕುದೀತಾ ಇರಲಿ. ಹಾಗೆ ನಿಮಗೆ ಇವತ್ತು ಸಾಂಬಾರಿಗೆ ಮಂಗಳೂರು ಮೀನು ಸಾಂಬಾರು ಮಾಡೋಣ ಅಂಥೇಳಿ ಬಾಂಗ್ಡಾ ಮೀನು ಅದನ್ನು ತರಿಸಿದ್ದೀನಿ. ನಿಮ್ಗೆ ಕಾಣಿಸ್ತಾ ಇರ್ಬೋದು, ಫ್ರಿಜ್ಜಿಂದ ತೆಗೆದಿದ್ದೀನಲ್ಲ, ಅದಕ್ಕೆ ನೀರೊಳಗಡೆ ಹಾಕಿಟ್ಟಿದ್ದೀನಿ. ಇದನ್ನು ಇದೇ ಥರನೇ ಹಾಕ್ಬೋದು. ನನಗೆ ಇಷ್ಟು ದೊಡ್ಡದು ಅನಿಸ್ಬಿಡುತ್ತೆ. ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ತೀನಿ, ಆವಾಗ ಸರಿ ಹೋಗುತ್ತೆ. ಇಲ್ಲ ಹೀಗೆ ಹಾಕ್ಬಿಡ್ಲಾ ಯೋಚನೆ ಮಾಡ್ತಾಯಿದ್ದೀನಿ. ಉಂಡೆ ಮೀನೇ ಹಾಕ್ಲಾ ಇಲ್ಲ ಕಟ್ ಮಾಡಿಬಿಟ್ಟು ಹಾಕ್ಲಾ, ಏನು ಮಾಡಲಿ ಅಂತ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ಫ್ರಿಜ್ಜಿಂದ ತೆಗೆದಿದ್ದೀನಿ. ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಾಂಬಾರು ಮಾಡಬೇಕು. ಫಸ್ಟೇ ಸಾಂಬಾರೆಲ್ಲ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ತೀನಿ. ತಿಂಡಿ ಅಷ್ಟೇ ತಿಂದಿಲ್ಲ, ಆಮೇಲೆ ತಿನ್ನೋಕೆ ಹೊಟ್ಟೆ ಹಸಿತಲ್ಲ. ಇವಾಗ ಒಂದು 1/4 ಗಂಟೆ ಆಯಿತು ಕಾಫಿ ಎಲ್ಲ ಕುಡಿದು. ಅದಕ್ಕೆ ಫಸ್ಟು ಸಾಂಬಾರೆಲ್ಲ ಬಿಸಿ ಮಾಡಿಬಿಟ್ಟು ಮೀನೆಲ್ಲ ಕ್ಲೀನ್ ಮಾಡಿ ಮೀನು ಸಾಂಬಾರು ಮಾಡಿಬಿಟ್ಟು ಆಮೇಲೆ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಇದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಸದ್ಯಕ್ಕೆ ಇಷ್ಟ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನಿನ್ನೆ ರಾತ್ರಿ ಇಲ್ಲಿ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಏನಂದರೆ ಬಟ್ಟೆದು ಒಂದು ಅಂಗಡಿ ಓಪನ್ ಆಗಿದೆ. ಅಂಗಡಿಯಲ್ಲ ಅದು, ಈಗ ಫ್ಯಾಕ್ಟ್ರಿ ಔಟ್ಲೆಟ್ ಅಂತೇಳಿ ಹಾಕಿರ್ತಾರೆ ನೋಡಿ, ಆ ಥರದ್ದು. ಅಂದರೆ ಸ್ವಲ್ಪ ಡ್ಯಾಮೇಜ್ ಎಲ್ಲ ಇರುತ್ತೆ ನೋಡಿ, ಆ ಥರದ್ದೆಲ್ಲ ಹಾಕಿರ್ತಾರೆ. ಅದಕ್ಕೆ ಮೋನ್ ನನಗೆ ಫೋನ್ ಮಾಡಿದರು, ಈ ಥರ ಹಾಕಿದ್ದಾರೆ ನೋಡು, ಅಂದರೆ ಟಿ ಶರ್ಟು, ಪ್ಯಾಂಟು, ಡ್ರೆಸ್ಗಳು ಎಲ್ಲ ಇದೆ, ನೋಡು ತೊಗೋತೀಯ ಅಂತ. ಇಲ್ಲ ನಾನು ಬರಲ್ಲ, ಬೇಡ ಅಂತ ಹೇಳಿದೆ. ಆಮೇಲೆ ಕೌಶಿ ಮತ್ತು ಮೋನ್ ಇಬ್ಬರು ಹೋಗಿದ್ದಾರೆ. ಕೌಶಿ ನೋಡಿ ಈ ಥರದ್ದು ಒಂದು ಶಾರ್ಟ್ಸ್ ತೊಗೊಂಡಿದ್ದಾನೆ. ಅವನು ತೊಗೊಂಡು ಬಂದ, ಇದೊಂದು ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ತೊಗೊಂಡು ಬಂದ, ನನಗೆ ತೋರಿಸ್ತಾ ಇದ್ದ. ನಾನು ಅಂದರೆ ತಂದ ತಕ್ಷಣವೇ ಕವರ್ ಬಿಚ್ಚಿಬಿಟ್ಟು ಏನು ತೊಗೊಂಡಿದ್ಯಾ ಅಂತ ನೋಡ್ತಾ ಇದ್ನ. ಇದು ನೋಡಿ ಎಷ್ಟು ಚಿಕ್ಕದು. ನಾನಂದೆ ಇದು ನೋಡಿಬಿಟ್ಟು ಇಷ್ಟೊಂದು ಚಿಕ್ಕದಾಗ ತೊಗೊಂಡಿದ್ಯಾ, ಬೇಡ ಅಲ್ಲ, ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಿತ್ತು, ಇದು ತುಂಬ ಚಿಕ್ಕದಾಗೋಯ್ತು ಅಂತ ಹೇಳಿದೆ. ಅದಕ್ಕೆ ಅವನಂದ ಇಲ್ಲಮ್ಮ ಕರೆಕ್ಟ್ ಆಗುತ್ತೆ ಅಂತ ಹೇಳ್ದ. ಇಲ್ಲ ಕರೆಕ್ಟ್ ಆಗಲ್ಲ, ನೋಡಿದ್ರೆ ಗೊತ್ತಾಗುತ್ತೆ ಅದು ಚಿಕ್ಕದು ಅಂತ ನಾನು ಹೇಳಿದೆ. ಅದಕ್ಕೆ ಪರವಾಗಿಲ್ಲ ಬಿಡಮ್ಮ, ಇವಾಗಲೇ ಯೂಸ್ ಮಾಡ್ತೀನಿ. ಅಂದರೆ ತುಂಬ ಚಿಕ್ಕದು ಬಂದಿರುತ್ತೆ. ಅಂದರೆ ಇದೇ ಅವನ ಹತ್ರ ತುಂಬ ಶಾರ್ಟ್ಸು, ಪ್ಯಾಂಟ್ಗಳು, ಶಾರ್ಟ್ಸ್ಗಳಿದೆ ತುಂಬ. ಅದಕ್ಕಿಂತ ಚಿಕ್ಕದಿದೆ ಇದು, ಇನ್ನೊಂದು ಸ್ವಲ್ಪ ದೊಡ್ಡ ತೊಗೋಬೇಕಿತ್ತು ಅಂತಂದೆ. ಅಮ್ಮ ನನಗಾಗಿಲ್ಲ ಅಂದ್ರೇನು ನೀನೇ ಹಾಕೋಬೇಡು ಅಂತ ಅಂದ. ಅದು ನನಗೂ ಕೂಡ ಆಗಲ್ಲ, ಆ ಥರ ಇದ್ದದು ಶಾರ್ಟ್ಸ್. ಅವನಿಗೆ ಚಿಕ್ಕದು ಅಂದರೆ ನನಗೆ ಅದು ಚೆನ್ನಾಗಿ ಕಾಣಿಸಲ್ಲ, ಹಂಗೆ ಬೇಡ ಅಂತ ಹೇಳ್ದ. ಮತ್ತು ಇದು ಒಂದು ತೊಗೊಂಡಿದ್ದಾರೆ. ಇದು
ಸ್ಲೀವೇ ಇಲ್ಲ ಇದಕ್ಕೆ. ಇದು ಏನಂದರೆ ಸಮ್ಮರಲ್ಲಿ ಅಷ್ಟೇ ಹಾಕೋಬೇಕಷ್ಟೆ. ಇದೆಲ್ಲ ಏನಂದರೆ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಹಾಕಿದ್ರು ಕೂಡ ಬಾರ್ಗಿನ್ ಎಲ್ಲ ಇಲ್ಲ ಅಂತೆ. ನೋಡಿದರೆ ಅದು ಫುಲ್ಲು ಫಿಕ್ಸೆಡ್ ರೇಟ್ ಅಂತೆ. ಅದಕ್ಕೆ ನಾನು ಹೇಳಿದೆ ಫಿಕ್ಸೆಡ್ ರೇಟ್ ಆದರೆ ಅಲ್ಲಿಗೆ ಯಾಕೆ ಹೋಗಬೇಕು, ಅಂಗಡಿಗಳಿದೆ ಅಲ್ಲೇ ತೊಗೋಬೋದಲ್ವಾ. ಈ ಬಾರ್ಗಿನು ಓಕೆ, ಆಮೇಲೆ ಸ್ವಲ್ಪ ಅಂಗಡಿಗಿನ್ನ ಕಡಿಮೆ ಇದೆ ಅಂದರೆ ಹೋಗಿ ತೊಗೋಬೋದು. ಅದು ಬಿಟ್ಬಿಟ್ಟು ಫಿಕ್ಸೆಡ್ ರೇಟು ಅವ್ರೇನು ರೇಟ್ ಹೇಳ್ತಾರೆ ಅಷ್ಟೇ ತೊಗೋಬೇಕು ಅಂದರೆ ಅಲ್ಲಿಗೆ ಯಾಕೆ ಹೋಗಬೇಕು, ಬೇಡ ಅಂತ ಹೇಳ್ದೆ. ಹೋಗಿದ್ವಲ್ಲ ಅದಕ್ಕೆ ತೊಗೊಬಂದ್ವಿ ಅಂತ ಹೇಳಿದ್ರು. ಅದಾದಮೇಲೆ ನೋಡಿ ಇನ್ನೊಂದು ಟೀ ಶರ್ಟ್ ತೊಗೊಂಡಿದ್ದಾರೆ ಮೋಹನ್ ಮಾಮ. ಆವಾಗ ಕೌಶಿ ಹೇಳೋದಂತೆ ಏನಂತ, ಅಪ್ಪ ಇದು ಈ ಟೀ ಶರ್ಟ್ ಬಂದು ಚಿಕ್ಕದಾಗುತ್ತೆ ಅಂತ ಅವರಪ್ಪನಿಗೆ ಹೇಳಿದ್ದಾನೆ. ಅದಕ್ಕೆ ಮಾಮ ಹೇಳಿರೋದು ಇಲ್ಲ ಕಣ ಕರೆಕ್ಟ್ ಇದೆ ನನಗಾಗುತ್ತೆ. ಅವರಿಗೆ ಈಗ ಈಗ ಸುಮ್ಮನೆ ಈಗ ಮೈ ಮೇಲೆ ಹಾಕ್ಕೊಂಡು ಇಲ್ಲ ಕರೆಕ್ಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇಲ್ಲ ಕಣಪ್ಪ ಇದು ಚಿಕ್ಕದು ಅಂತ ಹೇಳಿದ್ದಾರೆ. ಅದಕ್ಕೆ ಮೋಹನ್ ಮಾಮ ಏನು ಹೇಳಿದ್ದಾರೆ ಅಂದರೆ ನಾನು ಹಾಕೊಂಡು ನನಗಾಗಿಲ್ಲ ಅಂದ್ರೇನು ಅವಳಾದರೂ ಹಾಕತ್ತಾಳೆ ಅಂತ ಹೇಳಿರೋದು. ಅಂದರೆ ಅವರಿಗಾಗಿಲ್ಲ ಅಂದರೆ ಮೋಹನ್ ಮಾಮನಿಗೆ ನಾನು ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಬಂದ್ಬಿಟ್ಟು ಮನೆಗೆ ಇವನು ಹೇಳೋದು, ಅಮ್ಮ ಈ ಟೀ ಶರ್ಟ್ ಅಪ್ಪನಿಗೆ ಚಿಕ್ಕದಾಗಿಲ್ವಾ ಅಂತ. ಇಲ್ಲ ಕರೆಕ್ಟ್ ಆಗುತ್ತೆ ಅಂತ ನಾನು ಹೇಳ್ದೆ. ಇಲ್ಲಮ್ಮ ಅದು ಚಿಕ್ಕದಾಗುತ್ತೆ ಅಪ್ಪನಿಗೆ ಅಂತ ಇನ್ನೊಂದ್ಸರಿ ಹೇಳ್ದೆ. ಅದಕ್ಕೆ ನಾನು ಹೇಳ್ದೆ ಅಪ್ಪನಿಗೆ ಏನಾದರೂ ಟೈಟ್ ಅನ್ಸಿದ್ರೆ ನಾನೇ ಯೂಸ್ ಮಾಡ್ತೀನಿ ಬಿಡು, ನಾನೇ ಟೀ ಶರ್ಟ್ನ ಹಾಕ್ಕೊಳ್ತೀನಿ ಅಂತಂದೆ. ಅಪ್ಪನೂ ಇದೇ ಡೈಲಾಗೇ ಹೇಳಿದ್ದಮ್ಮ ಅಲ್ಲಿ, ನನಗಾಗಿಲ್ಲ ಅಂದರೆ ಅವಳು ಯೂಸ್ ಮಾಡ್ತಾಳೆ ಅಷ್ಟೇ ಅಂತ ಹೇಳ್ತಮ್ಮ. ಅದಕ್ಕೆ ಅವನು ಹೇಳೋದು ನನ್ನ ಶಾರ್ಟ್ಸು ಏನಾದರೂ ನನಗೆ ಯೂಸ್ ಆಗಿಲ್ಲ ಅಂದ್ರೆ ನೀನು ಹಾಕು ಅಂತ. ಅವನಿಗೆ ಚಿಕ್ಕದದು, ನಾನು ಯೂಸ್ ಮಾಡಲ ಅಂತ. ನನ್ನ ಹತ್ರನೂ ಒಂದೆರಡು ಶಾರ್ಟ್ಸ್ ಇದೆ, ಜಾಸ್ತಿ ಅಂದರೆ ಸಮ್ಮರಲ್ಲಿ ಅಷ್ಟೇ ಹಾಕ್ಕೊಳ್ಳೋದು. ವಿಂಟರು ಈ ಥರ ಮಳೆಗಾಲದಲ್ಲ ಅದನ್ನು ಯೂಸೇ ಮಾಡಲ್ಲ. ನನ್ನದೇ ಎರಡಿದೆ, ಅದನ್ನೇ ನಾನು ಯೂಸ್ ಮಾಡಲ್ಲ. ಅಂದರೆ ನನಗೆ ಜಾಸ್ತಿ ಈ ಚಳಿಗಿಳಿ ಆ ಥರದ್ದೆಲ್ಲ ಅಷ್ಟು ಇಷ್ಟ ಆಗಲ್ವಲ್ಲ, ಅದಕ್ಕೆ ಅದು ಶಾರ್ಟ್ಸ್ ಎಲ್ಲ ಹಾಗೇ ಇದೆ. ಯಾವಾಗಲಾದರೂ ಅಂದರೆ ಸಮ್ಮರ್ ಬಂದಾಗ ಯೂಸ್ ಮಾಡ್ತೀನಿ ಅಷ್ಟೇ. ಅದು ಬಿಟ್ಟರೆ ಈ ಥರ ವಿಂಟರ್ ಟೈಮು ಮತ್ತು ಮಳೆ ಸೀಸನ್ ಅಂಥ ಟೈಮಲ್ಲಿ ಶಾರ್ಟ್ಸ್ನ ಯೂಸೇ ಮಾಡಲ್ಲ. ಅದಕ್ಕೆ ಅದು ನಿನಗೇನೆ ಚಿಕ್ಕದು, ನಾನು ಹಾಕ್ಕೊಂಡ್ರೆ ಅದು ಅಷ್ಟು ಚೆನ್ನಾಗಿಲ್ಲ. ನನ್ನ ಸ್ವಲ್ಪ ದೊಡ್ಡದಿದೆ. ಅಂದರೆ ನನ್ನ ಶಾರ್ಟ್ಸ್ಗಳು ಹೇಗೆಂದರೆ ಮಂಡಿಗಿನ್ನ ಸ್ವಲ್ಪ ಮೇಲೆ ಬರುತ್ತೆ, ಆ ಥರ ಶಾರ್ಟ್ಸ್ಗಳೆಲ್ಲ ಇರೋದು. ಅಂದರೆ ಜಾಸ್ತಿ ಯೂಸ್ ಮಾಡಲ್ವಲ್ಲ, ಅದಕ್ಕೆ ಒಂದು 2 ಇಟ್ಕೊಂಡಿದ್ದೀನಿ ಅಷ್ಟೇ. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಹೇಳಿ. ಫಿಕ್ಸೆಡ್ ರೇಟು ಅಂತ ಹೇಳಿದ್ಮೇಲೆ ನಾವು ಅಲ್ಲಿ ತೊಗೊಳ್ಳೋದು ನನ್ನ ಪ್ರಕಾರ ಸರಿ ಅಂತ ಏನು ಅನ್ನಿಸ್ಲಿಲ್ಲ. ಆರಾಮಾಗಿ ಅಂಗಡಿಯಲ್ಲಿ ಹೋಗಿ ಇನ್ನೂ ವೆರೈಟಿ ಎಲ್ಲ ಇರುತ್ತೆ. ಆಮೇಲೆ ಅಂಗಡಿಯಲ್ಲಿ ಅಂದರೆ ನಾವು ಟ್ರಯಲ್ಲೆಲ್ಲ ನೋಡ್ಬೋದು. ಇಲ್ಲಿ ಟ್ರಯಲ್ಲೆಲ್ಲ ಏನೂ ಇರೋಲ್ಲ, ಸುಮ್ಮನೆ ಹೀಗೆ ಗುಡ್ಡೆ ಹಾಕಿರ್ತಾರೆ ಅಷ್ಟೇ. ಅಲ್ಲಿ ನೋಡೋದು ಓಕೆ ಇದು ಒಂದು ನೋಡಿಬಿಟ್ಟು ಇದಾಗುತ್ತೆ ಅಂತೇಳಿ ತೊಗೊಂಡು ಬರಬೇಕು ಆ ಥರ. ಅದಕ್ಕೆ ಬೇಡ ನಾನು ಬರಲ್ಲ, ನೀವು ತೊಗೊಳ್ಳಿ ಅಂತ ಅಂದಿದ್ದಕ್ಕೆ ಅವರು ಈ 3 ತಂದಿರೋದು. ಆವಾಗ ಈ ಥರ ಆಗಿರೋದು. ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಹನ್ ಮಾಮನಿಗೆ ಯಾವುದೇ ಒಂದು ಪ್ಯಾಂಟು ಟೀ ಶರ್ಟ್ ಏನಾದರೂ ಅವ್ರಿಗೆ ಟೈಟ್ ಅಥವಾ ಆಗಿಲ್ಲ ಅಂದರೆ ನಾನು ಹೇಳೋ ಡೈಲಾಗ್ ಇದು, ಅಪ್ಪ ಯೂಸ್ ಮಾಡಿಲ್ಲ ಅಂದರೆ ನಾನೇ ಯೂಸ್ ಮಾಡ್ಕೊತೀನಿ, ಅಂದರೆ ನಾನೇ ಹಾಕ್ಕೊಳ್ತೀನಿ ಅಂತ ಹೇಳ್ತಿರ್ತಿಲ್ಲ. ಅದಕ್ಕೆ ಮೋಹನ್ ಮಾಮ ಆ ಥರ ಡೈಲಾಗ್ ಹೇಳಿರೋದು. ಅದಕ್ಕೆ ಇಬ್ಬರು ಗಂಡ ಹೆಂಡ್ತಿರು ಇಬ್ಬರೂ ಒಂದೇ ಡೈಲಾಗು ಅಂತ ಹೇಳೋದು. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಂತೆಯಿಂದ ತರಕಾರಿ ಎಲ್ಲ ತರಿಸಿದ್ದೀನಿ, ಅಂದರೆ ಒಂದು 2-3 ತರಕಾರಿ. ಹಾಗೆ ಬೆಳ್ಳುಳ್ಳಿ ರೇಟ್ ಮಾತ್ರ ಸ್ವಲ್ಪನೂ ಕಡಿಮೆ ಆಗಿಲ್ಲ ಅಂತ ಹೇಳ್ತಾಯಿದ್ರು ನಮ್ಮಮ್ಮ. 100 ರೂಪಾಯಿ ಆಗಿದೆ ಅಂತೆ 1/4 kg ಬೆಳ್ಳುಳ್ಳಿ. ಇದನ್ನೆಲ್ಲ ಇವಾಗ ಎತ್ತಿಡಬೇಕು. ಮತ್ತು ಇದು ಕಡಲೆಕಾಯಿ. ಓಕೆ, ಇಲ್ಲಿ ನೋಡಿ, ಇದೆರಡು ಇಲ್ಲಿ ಮಲ್ಕೊಂಡಿದ್ಯಾ ನೋಡಿ. ಹೋಗ್ತಿದ್ದಾಳೆ ಇವಾಗ, ಕಾಣಿಸಿದ್ಯಾ ಅಲ್ಲಿ ದಿನ. ಅದಕ್ಕೆ ಬೈಯೋದು ನಾನು, ಏನಕ್ಕೆ ಅಂತ ಹೇಳ್ತೀರಾ ನೋಡಿ. ಹೋಗಿ ಬೇರೆ ಬೆಕ್ಕ ಕೈಯಲ್ಲಿ ಕಚ್ಚಿಸ್ಕೊಂಡು ಗಾಯ 2 ಇಂಚು ಉದ್ದದಷ್ಟು ಗಾಯ ಆಗಿದೆ. ಆ ಥರ ಕಚ್ಚಿಸ್ಕೊಂಡು ಬಂದಿದೆಯಲ್ಲ ದಿನ ಚಿಕನು. ಆ ಬೆಕ್ಕು ಚಿಕನ್ ತಿನ್ನುತ್ತೋ ಇಲ್ವೋ ಗೊತ್ತಿಲ್ಲ, ಇದಕ್ಕೆ ಡೈಲಿ ಚಿಕನ್ ಹಾಕೋದು ನಾನು. ವಾರದಲ್ಲಿ ಒಂದು 4ರಿಂದ 5 ದಿನ ಅಂತೂ ಚಿಕನ್ನು ಅಥವಾ ಮೊಟ್ಟೆ ಏನಾದರೂ ಹಾಕ್ತೀನಿ. ಇದೊಂದಕ್ಕೆ ಅಂತಲ್ಲ, 4 ಬೆಕ್ಕುಗಳಿಗೂ ಅದೇ ರೀತಿಯೇ ಹಾಕ್ತೀನಿ. ಆದರೂ ಬೇರೆಯವ್ರ ಕೈಯಲ್ಲಿ ಕಚ್ಚಿಸ್ಕೊಬರೋದು ಅಂದ್ಕೊಂಡು ಬೈಯೋದು. ಚಿಕನ್ ಕೇಳ್ತೀಯಾ, ಚಿಕನ್ ತಿಂತೀಯಾ, ಆದರೆ ಬೇರೆ ಬೆಕ್ಕು ಕಚ್ಚಕ್ಕಾಗಲ್ವ ನೀನು ಅಂಥೇಳಿ ಬೈಯೋದು. ಇದಕ್ಕೆ ಅದನ್ನು ಟಚ್ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ಟಚ್ ಮಾಡಿದ್ರೆ ನಮಗೆ ಕಚ್ಚಕ್ಕೆ ಬರುತ್ತೆ, ಅಷ್ಟು ಪೇಯ್ನ್ ಆಗ್ಬೋದು ಅನ್ಸುತ್ತೆ. ಅದಕ್ಕೆ ಏನಾದರೂ ಔಷಧಿ ಏನಾದರೂ ಹಾಕೋಣ ಅಂದರೆ ಅದೇನು ಮಾಡುತ್ತೆ, ನಾಲ್ಗೆಲೆಲ್ಲ ನೆಕ್ತಾ ಇರುತ್ತೆ.
ಅದಕ್ಕೆ ಔಷಧಿಯಲ್ಲಿ ಹಾಕಬೇಡ ಅಂತ ಹೇಳಿದ್ದಾರೆ ಮಾಮ, ಅದಕ್ಕೆ ಹಾಕಿಲ್ಲ. ಒಂದು 2 ಕಡೆ ಆಗಿದೆ ನನಗೆ ಕಾಣಿಸಿರೋ, ಅಂದರೆ ನಾನು ನೋಡಿರುವಾಗ 2 ಕಡೆ ಆಗಿದೆ. ಬೇರೆ ಕಡೆ ಏನಾದರೂ ಆಗಿದೆಯೇನೋ ಗೊತ್ತಿಲ್ಲ. 2 ಕಡೆ ಅಂತೂ ಆಗಿದೆ. ಒಂದು ಕಡೆ 2 ಇಂಚಷ್ಟು ಉದ್ದ ಈ ಥರ ಉಗುರ ಇರುತ್ತೆ ನೋಡಿ, ಉಗುರಲ್ಲಿ ಹಿಂಗೆ ಪರ್ಚಿಬಿಡುತ್ತೆ. ಇನ್ನೊಂದು ಕಡೆ ಒಂದು ಮುಕ್ಕಾಲು ಇಂಚಷ್ಟು ಪರ್ಚಿಬಿಟ್ಟಿದೆ. ಅದು ಸಖತ್ತು ಪೇಯ್ನ್ ಆಗುತ್ತೆ. ಈ ಥರ ಏನು ಹೇಳ್ತೀವಿ, ಭುಜ ಅಂತ ಹೇಳ್ತೀವಲ್ಲ, ಆ ಪ್ಲೇಸಲ್ಲೇ ಆ ಥರ ಆಗಿರುವಂಥದ್ದು. ಅದು ನಮಗೂ ಅಷ್ಟೇ, ಅದ್ರ ಉಗುರು ಹೇಗಿರುತ್ತೆ ಅಂದರೆ ಹೀಗಿರುತ್ತಲ್ವ, ಹಿಂಗೆ ಇಟ್ಕೊಂಡ್ರೆ ಸ್ಕಿನ್ ಒಳಗಡೆ ಹೋಗಿ ಹಿಂಗಾಗ್ಬಿಡುತ್ತೆ, ಲಾಕ್ ಆಗಿಬಿಡುತ್ತೆ. ಆ ಥರ ಅದ್ರದ್ದು ಉಗುರಿರುವಂಥದ್ದು. ನಾನು ಒಂದು ಸರಿ ಮಾಮಂಗೆ ಹೇಳ್ತಾ ಇದ್ದೆ, ಅದ್ರದ್ದು ಉಗುರನ್ನೆಲ್ಲ ಕಟ್ ಮಾಡಿಬಿಡ್ತೀನಿ, ಯಾಕೆಂದರೆ ನಮಗೂ ಕೂಡ ಪರ್ಚ್ಬಿಡುತ್ತೆ ಒಂದೊಂದು ಸರಿ ಅಂತ. ಅದಕ್ಕೆ ಮಾಮ ಆ ಥರದ್ದೆಲ್ಲ ಮಾಡಬಾರ್ದು. ಅದಕ್ಕೆ ಏನಂದರೆ ಅದಕ್ಕೆ ಉಗುರಿರೋದು ಏನಕ್ಕೆ ಅಂದರೆ, ಈ ಥರ ಯಾವುದಾದ್ರೂ ಪ್ರಾಣಿಗಳು ಅಂದರೆ ಪ್ರಾಣಿಗಳ ಕೈಯಿಂದ ತಪ್ಪಿಸ್ಕೋಬೇಕಂದ್ರೆ ಅದು ಉಗುರಿರೋದೆ ಅದರಿಂದ ಏನು ಆಯುಧ ಇದ್ದಂಗೆ. ಅದಕ್ಕೆ ಅದ್ರ ಉಗುರು ಈ ಮರ ಕತ್ತಬೇಕು ಅಂದರೆ ಅಷ್ಟೇ, ಆ ಉಗುರಿಂದನೇ ಅದು ಗ್ರಿಪ್ ಇರುತ್ತೆ, ಅದರಿಂದನೇ ಹತ್ತುವಂಥದ್ದು. ಯಾವುದಾದ್ರೂ ಪ್ರಾಣಿಗಳ ಜೊತೆ ಅಷ್ಟೇ ಜಗಳ ಆಡೋದು, ಇನ್ನೊಂದು ಮಾಡೋದು, ಏನಾದರೂ ಮಾಡಬೇಕಂದ್ರೆ ಅದಕ್ಕೆ ಆ ಉಗುರೇ ಮೇಯ್ನ್ ಕಾರಣ. ನೀನು ಅದನ್ನೇ ಕಟ್ ಮಾಡಿಬಿಟ್ರೆ ಅದು ಹೇಗೆ ಅದನ್ನು ಕಾಪಾಡ್ಕೊಳ್ಳುತ್ತೆ ಅಂತ ಬೈದರು. ಅದಾದಮೇಲೆ ನಾನು ಕಟ್ ಮಾಡಿಲ್ಲ, ಮಾಡಬೇಕು ಅಂತ ಅವ್ರಿಗೆ ಹೇಳಿದ್ದಷ್ಟೇ. ಅದಾದಮೇಲೆ ಮತ್ತೆ ಅದಕ್ಕೆ ಏನಾದರೂ ಕಟ್ ಮಾಡಿದ್ರೆ ಬೆಳೆಯುತ್ತಾ ಏನೋ ಗೊತ್ತಿಲ್ಲ ನನಗೆ. ಅದು ಆ ಥರ ಅಂದ್ಕೊಂಡಿದ್ದೆ, ಏಕೆಂದರೆ ನಮಗೂ ಅದು ಹಿಂಗೆ ಇಟ್ಕೊಂಡಾಗ ಹಿಂಗೆ ಇಟ್ಕೊಬಿಡ್ತಿತ್ತಲ್ಲ ಅಂದರೆ ಸ್ಕಿನ್ನನ್ನು, ಅದಕ್ಕೆ ಆ ಥರ ಅಂದ್ಕೊಂಡಿದ್ದು. ಆಮೇಲೆ ಆ ಥರ ಅಂದಮೇಲೆ ಕಟ್ ಮಾಡಿಲ್ಲ. ಹೀಗೆ ಪ್ರಾಣಿಗಳ ಜೊತೆ ಏನಂದರೆ ಹೊಡೆದಾಡಬೇಕು ಅಂದರೆ ಅಥವಾ ಯಾವುದೇ ಬೇರೆ ಪ್ರಾಣಿಗಳಿಂದ ತಪ್ಪಿಸ್ಕೋಬೇಕಂದ್ರೆ ಮೇಯ್ನ್ ಅಂದರೆ ಅದು ಉಗುರಿಂದನೇ ಅಷ್ಟೇ. ಇನ್ಯಾವುದರಿಂದ ಅದು ಫೈಟ್ ಮಾಡೋಕ್ಕೆ ಸಾಧ್ಯ, ಯಾವುದರಿಂದನೂ ಫೈಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇಷ್ಟೋ ತನಕ ಕೂತ್ಕೊಳ್ಳೋದಕ್ಕೆ ಬೈತಾ ಇದ್ದೆ, ಚಿಕನ್ ತಿಂತೀಯಾ, ದಿನ 2 ಕಾಲು ಹಾಕ್ತೀನಿ ನಿನಗೆ, ಆದರೆ ನೀನು ಮಾತ್ರ ಬೇರೆಯವ್ರ ಕೈಲಿ ಕಚ್ಚಿಸ್ಕೊಬರ್ತೀಯ ಅಂತ ಬೈತಾ ಇದ್ದೆ. ಓಕೆ, ಇದು ಬಂದು ಮಧ್ಯಾಹ್ನ ಸುಮಾರು ಒಂದು 12 ಗಂಟೆ ಇರ್ಬೋದು ಅನಿಸುತ್ತೆ. ಆವಾಗ ಅಲ್ಲಿ ಒಂದು ಇಲಿ ಸಿಕ್ಕಿದೆ, ಅಂದರೆ ತುಂಬ ಚಿಕ್ಕದು. ಆ ಇಲಿ ಜೊತೆ ನೋಡಿ ಆಟ ಆಡ್ತಿದ್ದೆ. ಅದು ಬಂದು ಇಲಿ ಸತ್ತೋಗಿದೆ ಆಲ್ರೆಡಿ, ಅದು ಜೀವನೇ ಇಲ್ಲ. ಇದು ಏನು ಅಂದ್ಕೊಂಡಿರೋದು ಅಂದರೆ ಅದು ಬದುಕಿದೆ ಅಂತೇಳಿ ಆಟ ಆಡುವಂಥದ್ದು. ಅದು ಇಲಿ ಅಂತಲ್ಲ, ಜಿರಳೆ ಇರ್ಬೋದು, ಯಾವುದಾದ್ರೂ ಒಂದು ಹುಳ ಇದ್ರೂ ಅಷ್ಟೇ, ಮತ್ತು ಹಲ್ಲಿ ಅದು ಏನಾದರೂ ಸಿಕ್ಕಿದ್ರೂ ಅಷ್ಟೇ ಸಾಯಿಸ್ಬಿಟ್ಟಿರುತ್ತೆ. ಆದರೂ ಸತ್ತೋಗಿಲ್ಲ ಅನ್ನೋ ಥರ, ಅದಕ್ಕೆ ಬದುಕಿದೆ ಅನ್ನೋ ಥರ ಈ ಥರ ಆಟ ಆಡ್ತಾ ಇರುತ್ತೆ. ಅದಕ್ಕೆ ನಾನು ಅದನ್ನು ನೋಡಿದೆ. ಅದು ಏನು ಮಾಡ್ತು, ಫಸ್ಟು ಮನೆಗೆ ಎತ್ಕೊಬಂದ್ಬಿಟ್ಟಿತ್ತು. ಅದಕ್ಕೇನಾದರೂ ಸಿಕ್ಕಿದ್ರೆ ಈ ಥರ ಇಲಿ ಏನಾದರೂ ಹಿಡಿದ್ರೆ ಮನೆಗೆ ಎತ್ಕೊಬಂದ್ಬಿಡುತ್ತೆ. ಆಮೇಲೆ ನಾನೇನು ಮಾಡಿದೆ, ಅದನ್ನು ಓಡಿಸಿದೆ. ಓಡಿಸಿದ್ಮೇಲೆ ಅದು ಇಲ್ಲಿ ಕೆಳಗಡೆಗೆ ಎತ್ಕೊಬಂದ್ಬಿಟ್ಟು ಅಲ್ಲಿ ಆಟ ಆಡ್ತಿರುವಂಥದ್ದು. ಯಾವಾಗಲೂ ಈ ಥರ. ಮತ್ತು ಒಂದೊಂದ್ಸರಿ ಏನಂದರೆ ಅದು ಜೀವ ಇರುತ್ತೆ ಇಲಿಗೆ, ಆದರೆ ಅದನ್ನ ಸಾಯಿಸಲ್ಲ, ಸುಮ್ಮನೆ ಹಾಗೆ ಬಿಡೋದು. ಅದು ಹೋಗ್ತಾ ಇರುವಾಗ ಮತ್ತೆ ಹೋಗಿ ಹೊಡಿಯೋದು, ಕೈಯಲ್ಲೇ ಹೊಡಿಯುತ್ತೆ, ಮತ್ತೆ ಹಿಡಿಯೋದು, ಮತ್ತೆ ಹೊಡಿಯೋದು, ಅಂದರೆ ಆ ಥರ ಬಿಟ್ಟು ಹೊಡಿಯುವಂಥದ್ದು, ಆ ಥರ ಮಾಡ್ತಾ ಇರುತ್ತೆ ಬೆಕ್ಕು ಯಾವಾಗಲೂ ಹೀಗೆ. ಅದಕ್ಕೆ ನಾನು ಮನೆಗೆ ಎತ್ಕೊಬಂದಿತ್ತಲ್ಲ, ಕೆಳಗಡೆ ಓಡಿಸ್ಬಿಟ್ಟಿದ್ದೆ, ಅಲ್ಲೋಗ್ಬಿಟ್ಟು ಇವಾಗ ಆಟ ಆಡ್ತಾ ಇರುವಂಥದ್ದು. ಅದಾದಮೇಲೆ ನಾನು ಇಲ್ಲಿ ಮಂಗಳೂರು ಮೀನು ಸಾರು ಮಾಡಿದ್ದೀನಿ. ಅಂದರೆ ಮಂಗಳೂರು ಸೈಡಲ್ಲಿ ಮಾಡ್ತಲ್ಲ ಅಷ್ಟು ಟೇಸ್ಟ್ ಇರಲ್ಲ, ಆದರೆ ಓಕೆ ಪರವಾಗಿಲ್ಲ. ನಾನು ಅಂದರೆ ವೀಡಿಯೋಸ್ ನೋಡಿ ಕಲಿತು ಮಾಡಿರುವಂಥದ್ದು ಚೆನ್ನಾಗಿರುತ್ತೆ. ಅಂದರೆ ನಾವು ಮಂಡ್ಯ ಸೈಡೆಲ್ಲ ಯಾವ ಥರ ಮಾಡೋದು ಅಂದರೆ ಮೀನು ಹುಳಿ ಅಂತ ಹೇಳಿ ಮಾಡುವಂಥದ್ದು. ಮಂಗಳೂರು ಸೈಡು ಈ ಥರ ಗಟ್ಟಿಯಾಗಿ ಸಾಂಬಾರನ್ನ ಮಾಡುವಂಥದ್ದು. ಹಾಗೆ ಅದು ಸಾಂಬಾರು ಮಾಡಿದ್ದೆ. ಹಾಗೆ ಮೀನನ್ನು ಕಟ್ ಮಾಡಲಾ ಬೇಡವಾ, ಅಂದರೆ ಉಂಡೆ ಮೀನು ಹಾಕ್ಲಾ ಇಲ್ಲ ಪೀಸ್ನ ಕಟ್ ಮಾಡಿಬಿಟ್ಟು ಹಾಕ್ಲಾ ಯೋಚನೆ ಮಾಡಿ, ಆಮೇಲೆ ಚಿಕ್ಕದಿತ್ತು ಮೀನು, ಅಂದರೆ ತುಂಬ ದೊಡ್ಡದಿರಲಿಲ್ಲ, ಅಂದರೆ ಮೀಡಿಯಮ್ ಸೈಜ್ಗಿನ್ನ ಚಿಕ್ಕದಾಗಿತ್ತು. ಆದ್ದರಿಂದ ನಾನು ಏನು ಮಾಡಿದೆ, ಮೀನನ್ನು ಕಟ್ ಮಾಡಿಲ್ಲ, ಹಾಗೆ ಉಂಡೆ ಮೀನನ್ನೇ ಹಾಕ್ಬಿಟ್ಟು, ಅದು ಬಾಂಗ್ಡಾ ಮೀನು, ಮಂಗಳೂರು ಸೈಡಲ್ಲೆಲ್ಲ ಅದನ್ನು ಬಂಗುಡೆ ಮೀನು ಅಂತೇಳಿ ಕರೆಯುವಂಥದ್ದು. ಮತ್ತು ಹಾಗೆ ಹಾಕ್ಬಿಡು ಅಂತ ಹೇಳಿದರು ಮಾಮನ ಕೂಡ. ಸರಿ ಹಾಗೆ ಹಾಕ್ಬಿಟ್ಟು ಮೀನು ಸಾಂಬಾರು ಮಾಡಿಬಿಟ್ಟು, ಆಮೇಲೆ ಒಂದು ಮೀನನ್ನ ಹಾಕ್ಕೊಂಡು ಟೇಸ್ಟ್ ಮಾಡಿದೆ ಯಾವ ಥರ ಇದೆ ಏನು ಅಂತೇಳಿ. ಚೆನ್ನಾಗಾಗಿತ್ತು, ಸಾಂಬಾರು ಕೂಡ ಚೆನ್ನಾಗಾಗಿತ್ತು, ಮೀನು ಉಪ್ಪು ಖಾರ ಎಲ್ಲ ಹಿಡಿದಿತ್ತು. ಆಮೇಲೆ ಅದೆಲ್ಲ ತಿಂದ್ಕೊಂಡು
ಮತ್ತೆ ಮಧ್ಯಾಹ್ನ ಅಡುಗೆ ಎಲ್ಲ ಮಾಡಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಸ್ನಾನ ಎಲ್ಲ ಮಾಡಿ ಪೂಜೆ ಕೂಡ ಮಾಡಿಬಿಟ್ಟು ಇವಾಗ ಸಾಯಂಕಾಲ ಆಗೈತೆ. ಇದು ಬಂದು ಒಂದು 4 ಗಂಟೆ ಆವಾಗ. ಆಮೇಲೆ ಟೀ ಏನಾದರೂ ಕುಡ್ಕೊಂಡು ನಾನು ಸ್ವಲ್ಪ ಡಿ-ಮಾರ್ಟ್ಗೆ ಹೋಗಬೇಕಿತ್ತು. ಈ ತಿಂಗಳು ಅಂದರೆ ಡಿಸೆಂಬರ್ ತಿಂಗಳು ಏನಿದೆ, ಈ ತಿಂಗಳು ಫುಲ್ಲು ಮ್ಯಾನೇಜ್ ಮಾಡಬೇಕು, ಜನವರಿಗೆ ಹೋಗಬೇಕು ಡಿ-ಮಾರ್ಟ್ಗೆ ಅಂತ ಅಂದ್ಕೊಂಡಿದ್ದೆ. ಆದರೆ ಆಗಿಲ್ಲ. ದಿನಸಿ ಎಲ್ಲ ಸ್ವಲ್ಪ ಖಾಲಿ ಆಗ್ತಾ ಬರ್ತಾನೆ ಇತ್ತು. ಇಲ್ಲಿ ಒಂದು ಏನೋ ಅಂಗಡಿಯಲ್ಲಿ ತೊಗೊಳ್ಳೋದು, ಒಟ್ಟಿಗೆ ತಂದುಬಿಡೋಣ ಅಂದ್ಬಿಟ್ಟು ಇಲ್ಲಿ ರೆಡಿಯಾಗಿದ್ದೀನಿ. ಹಾಗೆ ಒಟ್ಟಿಗೆ ಹೇಗಿದ್ರು 4 ಗಂಟೆ ಎಲ್ಲ ಆಗಿತ್ತಲ್ಲ, ಅದಕ್ಕೆ ಕೌಶಿ ಮೋಹನ್ ಮಾಮ ಅವ್ರಿಗೂ ಕೇಳಿದೆ ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ. ಸರಿ ಆಯಿತು ಅಂತ ಹೇಳಿದ್ರು. ಆಮೇಲೆ ನಾನಿಲ್ಲಿ ಟೀನ ಮಾಡ್ತಾ ಇರುವಂಥದ್ದು. ಅಂದರೆ ಮೋಹನ್ ಮಾಮ ಏನೋ ಡಿ-ಮಾರ್ಟಿಗೆ ಬರೋಲ್ಲ, ನಮ್ಮನ್ನು ಕರ್ಕೊಬಂದು ಡಿ-ಮಾರ್ಟಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲಾಂದರೆ ನಾವೇ ನಾವಿಬ್ಬರು ಹೋಗ್ತೀವಿ. ಆದರೆ ಬರ್ತೀನಿ ಅಂದರು, ಸ್ವಲ್ಪ ಕೆಲಸ ಇದೆ, ನಿಮ್ಮನ್ನು ಡಿ-ಮಾರ್ಟಲ್ಲಿ ಬಿಟ್ಟು ನಾನು ಸ್ವಲ್ಪ ಆ ಕಡೆ ಸ್ವಲ್ಪ ಬೇರೆ ಕೆಲಸ ಇದೆ, ನಾನು ಮುಗಿಸ್ಕೊಬರ್ತೀನಿ. ಅಷ್ಟೊತ್ತಿಗೆ ನಿಮ್ಮದು ಡಿ-ಮಾರ್ಟ್ ಕೆಲಸ ಏನಾದರೂ ಮುಗ್ದಿದ್ರೆ ಫೋನ್ ಮಾಡಿ, ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಆ ಥರ ಹೇಳಿದ್ರಲ್ಲ, ಅದಕ್ಕೆ ಒಟ್ಟಿಗೆ ಎಲ್ಲರಿಗೂ 3 ಜನಕ್ಕೂ ಟೀ ಮಾಡಿಬಿಟ್ಟು ಇವಾಗ ನಾನು ಟೀಗಿಟ್ಟಿದ್ದೀನಿ. ಟೀ ಮಾಡಿಕೊಂಡು ಕುಡ್ಕೊಂಡು ಇವಾಗ ಡಿ-ಮಾರ್ಟಿಗೆ ನಾನು ಮತ್ತು ಕೌಶಿ ಅಷ್ಟೇ ಹೊರಟಿದ್ದು. ಮೋಹನ್ ಮಾಮ ಒಂದು ಅರ್ಧ ಗಂಟೆ ನಿದ್ದೆ ಮಾಡ್ತೀನಿ ಅಂದರು. ಆಮೇಲೆ ಸರಿ ಆಯಿತು, ನೀವು ಮಲ್ಕೊಂಡು ಒಂದು ½ ಅನ್ ಅವರ್ ಬಿಟ್ಟು ಆಮೇಲೆ ಬನ್ನಿ, ನಾವು ಹೋಗಿರ್ತೀವಿ ಅಂತ ಹೇಳಿದ್ವಿ. ಸರಿ ಆಯಿತು, ನೀವು ಹೋಗ್ಬಿಟ್ಟು ತೊಗೊಂಡಾಗಿ ಎಲ್ಲ ಬಿಲ್ಲೆಲ್ಲ ಆದಮೇಲೆ ಫೋನ್ ಮಾಡಿ ನಾನು ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು, ಹಾಗೆ ಮಾಡಿ ಅಂತ ಹೇಳ್ದೆ. ಸರಿ ಆಯಿತು ಅಂದ್ಬಿಟ್ಟು ಅವರು ಕೂಡ ಒಪ್ಕೊಂಡು ಆಯಿತು ಅಂದ್ಬಿಟ್ಟು ಅವ್ರು ನಿದ್ದೆ ಮಾಡ್ತಾಯಿದ್ರು. ನಾನು ಕೌಶಿ ಹೊರಟಿದ್ದೀವಿ. ಇಲ್ಲಿ ಮೆಟ್ರೋ ಪಿಲ್ಲರೆಲ್ಲ ನೀವು ಕಾಣಿಸ್ತಾ ಇರ್ಬೋದು, ಅದು ಪೇಂಟ್ ಮಾಡ್ತಾಯಿದ್ದಾರೆ. ಪೇಂಟ್ ಎಲ್ಲ ಮಾಡಿ ಅದಕ್ಕೇನು ಏನೇನೆಲ್ಲ ಬರೆದಿದ್ದಾರೆ, ನಾನು ಅಷ್ಟೊಂದು ಅಬ್ಸರ್ವ್ ಮಾಡಿಲ್ಲ. ಒಟ್ಟಲ್ಲಿ ಪೇಂಟ್ ಮಾಡ್ತಾಯಿದ್ರು, ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಡಿಸೆಂಬರ್ ಎಂಡಲ್ಲಿ ಓಪನ್ ಆಗುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಯಾವಾಗ ಓಪನ್ ಆಗುತ್ತೆ ಮೆಟ್ರೋ ಅಂತೇಳಿ. ಓಕೆ, ಅಲ್ಲಿ ವಿಡಿಯೋ ಮಾಡೋ ಆಗಿಲ್ಲ ಡಿ-ಮಾರ್ಟಲ್ಲಿ. ಅಲ್ಲಿಂದ ಬಂದಮೇಲೆ ಮೋಹನ್ ಮಾಮ ಕರ್ಕೊಬಂದುಬಿಟ್ರು. ದಿನಸಿ ಮನೆಗೆ ಎಷ್ಟು ದಿನಸಿ ಬೇಕು ಅಷ್ಟು ದಿನಸಿನ ತೊಗೊಂಡು ಬಂದಿದ್ದೀನಿ. ತುಂಬ ಏನೋ ಎಕ್ಸ್ಟ್ರಾ ಸಾಮಾನುಗಳು ಅಂದರೆ ಒಂದು ಬಟ್ಟೆ ಇರ್ಬೋದು, ಇನ್ನೊಂದು ಮತ್ತೊಂದು ಆ ಥರದ್ದೇನು ತೊಗೊಂಡಿಲ್ಲ. ಮನೆಗೆ ಏನು ಬೇಕು ದಿನಸಿ ಅದನ್ನು ಮಾತ್ರ ತೊಗೊಂಡು ಬಂದಿರುವಂಥದ್ದು ಅಷ್ಟೇ. ಅಷ್ಟಕ್ಕೇ 5,300 ರೂಪಾಯಿ ಆಗಿದೆ. ಈ ಥರ ನಾನು ಜನವರಿ ತನಕ ಮೇಂಟೈನ್ ಮಾಡಬೇಕು ಅಂದ್ಕೊಂಡೆ, ಆದರೆ ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ಅದಕ್ಕೆ ಡಿಸೆಂಬರೆಲ್ಲ ಹೋಗಿ ತೊಗೊಂಡು ಬಂದಿರುವಂಥದ್ದು. ಓಕೆ ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ